ಪಾಂಡವಪುರದಲ್ಲಿ ನಡೆದ ವಿಷಮುಕ್ತ ಆಹಾರ ಸಾವಯವ ಸಂತೆ ಸಾರ್ವಜನಿಕರ ಗಮನ ಸೆಳೆದಿದ್ದು, ಕೆಜಿಗೆ 10,000 ರೂಪಾಯಿ ಮೌಲ್ಯದ ಜಪಾನ್ ತಳಿಯ ಮಿಯಾಜಾಕಿ ಮಾವು ವಿಶೇಷ ಆಕರ್ಷಣೆಯಾಗಿತ್ತು. ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ರೈತ ಸ್ವರಾಜ್ಯ ವೇದಿಕೆ ಸಹಯೋಗದಲ್ಲಿ ವಿಷಮುಕ್ತ ಆಹಾರ ಸಾವಯವ ಸಂತೆ ಆಯೋಜಿಸಲಾಗಿದ್ದು, ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಚಾಲನೆ ನೀಡಿದರು. ಸಮಸ್ತ ರೈತರುಗಳು ಬೆಳೆದಿರುವಂತಹ ಸಾವಯವ ಸಂತೆಗೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನಮನ್ನಣೆಯನ್ನು ಗಳಿಸುವಂತಹ ಜನಪ್ರಿಯ ಶಾಸಕರು ಸನ್ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯನವರು ತಮ್ಮ ಒಂದು ಪ್ರೀತಿ ಜೊತೆಗೆ ತಮ್ಮೆಲ್ಲ ಒಂದು ಅಧಿಕಾರಿಗಳ ಸಮ್ಮುಖದ ಮೂಲಕ ಉದ್ಘಾಟನೆ ಮಾಡ್ತಿದ್ದಾರೆ. ನೋಡಿ, ಇವತ್ತು ನಮ್ಮ ಪ್ರೀತಿಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಸರ್ ಇವತ್ತರಿಗೆ, ಮಾವನಣ್ಣನವರಿಗೆ, ತಾವೇ ಸ್ವತಃ ಕೂದಿಯವರಿಗೆ, ನಮ್ಮ ಪ್ರೀತಿ ಕೆಂಪೇಗೌಡನವರಿಗೆ, ತಮ್ಮದು ಸಿಹಿಯ ಅಂತ್ಯದವರಿಗೆ, ಇದು ಕೂಡ ಭಗವಂತ ನೋಡಿ ಇದು ಕಂಡಿದ್ದವರಿಗೆ ಮೇಲ್ಕೋಟೆ ಕ್ಷೇತ್ರದ ಸಮಸ್ತ ಜನತೆಯ ಮನ್ನಣೆಯನ್ನ ಗಳಿಸುವವರಿಗೆ, ತಮ್ಮೆಲ್ಲರ ರೈತರ ಬೆಳೆದಿರುವಂತಹ ಹಣ್ಣನ್ನ ಇವತ್ತರಿಗೆ ತಾವೇ ಇವತ್ತು ಪ್ರೀತಿ ಇರೋರಿಗೆ ನೋಡಿ ಎಲ್ಲ ರೈತರಿಗೆ ತಾವೇ ನೋಡಿ ನಮ್ಮ ಪ್ರೀತಿಯ ಎಲ್ಲ ಸಮಸ್ತ ಅಧಿಕಾರಿಗಳಿಗೆ ಪ್ರೀತಿಯನ್ನು ಉಣಬಡಿಸಿರುವಂತಹ ಪ್ರೀತಿಯ ಶಾಸಕರು ನೋಡಿ ಇವತ್ತು ನಮ್ಮ ಪ್ರೀತಿಯ ಶಾಸಕರಿಗೆ ನಾವು ಅಭಿನಯಿಸಿರೋದಲ್ಲ, ನೀವೆಲ್ಲರೂ ಕೂಡ ತಿರುಗಿ ನೋಡ್ರಿ, ಇದು ಕಂಡ್ರಿ ಒಬ್ಬರು ಶಾಸಕರ ಪ್ರೀತಿಯ ಮನೋಭಾವನೆ. ಸಂತೆಯಲ್ಲಿ ಮದ್ದೂರು, ಆನೂರು, ಬೋಗಾದಿ, ಊಟಿ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ಸಾವಯವ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡಿದರು. ಜೀರಿಗೆ, ಸಣ್ಣ ಅಕ್ಕಿ, ರಾಜಮುಡಿ ಅಕ್ಕಿ, ಸಿರಿಧಾನ್ಯಗಳು, ಬಿತ್ತನೆ ಬೀಜಗಳು, ಅಡುಗೆ ಎಣ್ಣೆ, ತರಕಾರಿಗಳು ಹಾಗೂ ವಿವಿಧ ತಳಿಯ ಹಣ್ಣುಗಳು ಜನರನ್ನು ಆಕರ್ಷಿಸಿದವು. ವಿಶೇಷವಾಗಿ ಕೆಜಿಗೆ ಸುಮಾರು 10,000 ರೂಪಾಯಿ ಮೌಲ್ಯದ ಜಪಾನ್ ದೇಶದ ಅಪರೂಪದ ಮಿಯಾಜಾಕಿ ಮಾವಿನ ಹಣ್ಣು ಎಲ್ಲರ ಗಮನ ಸೆಳೆಯಿತು. ಕಷ್ಟಪಟ್ಟು ಹಗಲು ರಾತ್ರಿ ಇಲ್ಲದೆ ಇವತ್ತಿಗೆ ದುಡಿಯುತ್ತಿರುವಂತಹ ರೈತರೇ ಬೆಳೆದಿರುವಂತಹ ಸಾವಯವ ಸಂಪೂರ್ಣ ಸಾವಯವ ಅಧಿಕಾರಿಗಳ ಸಮಗ್ರ ಕೃಷಿ ಒಂದೇ ತೋಟದಲ್ಲಿ 30 ಜಾತಿ ಹಣ್ಣಿನ ಗಿಡ ಇದೆ, ತೆಂಗಿದೆ 40, 280 ಅಡಿಕೆ ಇದೆ, ವಿಳೆನೆಲೆ ಇದೆ, ಕಾಳುಮೆಣಸು ಇದೆ, ಏಲಕ್ಕಿ ಇದೆ, ಎಲ್ಲ ಪ್ರತಿ ಬಟನ್ ಫುಟ್ಟು ಇಷ್ಟು ಎಲ್ಲನೇ ನಾನು ಒಂದು ಮಸಾಲೆ ಕೊಡೋದು. ಅದು ನೆಕ್ಸ್ಟ್ ಹಾಗೇನೆ ಮುಂದುವರೆದ್ರೆ ಮೆಣಸು ಬಿ ಆರ್ ಕೊಂಡು ಮಾಡಿದಾರಲ್ಲ ಅದು ನಾವು ಕಬ್ಬು ಹಿಡಿದೀವಿ. ಕಬ್ಬು ಅಂದ್ರೆ ಬಿಸ ಬೇಸಾಯ ಕಬ್ಬು ಹಿಡಿದೀವಿ. ಆ ಕಬ್ಬನ್ನು ಆರಡಿ ಪಡ ಮಾಡ್ತೀವಿ. ಆರಡಿ ಪಡಿನಲ್ಲಿ ಒಂದು ಪಡಿಗೆ ವಿಡಿಯೋ ಮಾಡೋದು ಕಬ್ಬು ಪಟ್ಟಿಗೆ ಈರುಳ್ಳಿ ಇಡ್ತೀವಿ. ಆ ಬಿಸ ಬೇಸಾಯವಾಗಿ ಬಂದಂಥದ್ದು ಮೆಣಸಿನಕಾಯಿನ ಒಣಮೆಣಸಿನಕಾಯಿ ಮಾಡಿ ನಾವು 1 kg 300 ರೂಪಾಯಿ ಮೆಣಸಿನಕಾಯಿ ಕೊಡ್ತೀವಿ. ಕಬ್ಬನ್ನು ನಾವೇ ಹಾಕು, ನಾವೇ ಬೆಲ್ಲ ಮಾಡಿ, ನಾವೇ ತಯಾರು ಮಾಡಿ ಬೆಲ್ಲನೂ ಕೊಡ್ತೀವಿ. ಬೆಲ್ಲ ಅಂದರೆ ನಾವು 80 ಹೋಲ್ಸೇಲ್ ಕೊಡ್ತೀವಿ. ಲೋಕಲ್ ಬಂದಾಗ ನಮ್ಗೆ ಏನು ಚಾರ್ಜ್ ಬರುತ್ತೆ ಅದು ಹಾಕೊಂಡು ಈ ಥರ
ಈಗ ವ್ಯವಸಾಯ ಮಾಡಬೇಕಾದ್ರೆ ಆರ್ಥಿಕವಾಗಿ ನಮಗೆ ಈಗ ಮೆಣಸಿನಕಾಯಿದು ಈರುಳ್ಳಿದು ಒಳಗಡೆ ಮಿಶ್ರ ಬೇಸಾಯ ಸೊಪ್ಪು ತರಕಾರಿ ಹಾಕ್ತೀವಿ, ಅದೆಲ್ಲ ನಮಗೆ ನಾವು ಕಬ್ಬ ಏನು ಖರ್ಚು ಮಾಡ್ತೀವಿ ಆ ಖರ್ಚಿನ ಅಮೌಂಟ್ ಎಲ್ಲ ಬಂದ್ಬಿಡುತ್ತೆ. ನಮ್ಗೆ ಫ್ರೀಯಾಗಿ ಕಬ್ಬು ದುಡ್ಡು ಮಂಡ್ಯದಲ್ಲಿ ನಾವು ಈಗಾಗಲೇ ಆಲ್ರೆಡಿ ನಾವು ಮಂಡ್ಯ ತಾಲೂಕು ಆಫೀಸ್ ಮುಂಭಾಗ, DC ಆಫೀಸ್ ಮುಂಭಾಗ, ತೋಟಗಾರಿಕೆ ಗೇಟ್ ಮುಂಭಾಗ ನಾವು ಮಾರಾಟ ಮಾಡ್ತಿದ್ವಿ. ಪ್ರತಿ ಬುಧವಾರ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆ, ಪ್ರತಿ ಭಾನುವಾರ 2 ಗಂಟೆಯಿಂದ 6 ಗಂಟೆ. ನಮ್ಮ ಈಗಿರುವಂಥ ನಮ್ಮ ರೈತರ ವ್ಯಾಪ್ತವರ್ಗದಲ್ಲಿ ಒಂದು 25-30 ಜನ ಇದ್ದೀವಿ. ಅಲ್ಲಿ ಈಗ ಆಲ್ರೆಡಿ ಸಂತೆ ನಡೀತಾ ಇರುವಂಥದ್ದು ಗ್ರಾಹಕರಿಗೆ ನಾವು ಪದಾರ್ಥಗಳು ತಲುಪಿಸಕ್ಕಾಗ್ತಿಲ್ಲ, ಅಷ್ಟೊಂದು ಡಿಮ್ಯಾಂಡ್ ಇದೆ. ನೀವು ನಮ್ಮ ರೈತರುಗಳು ಏನಂದ್ರೆ ಉಪ್ಪು ಇವತ್ತು ಆಗಲೇ 2,000 ರೂಪಾಯಿ ಇದೆ, 2,000 ರೂಪಾಯಿ ಇದೆ, 3,000 ರೂಪಾಯಿ ಇದೆ. ಎಲ್ಲ ಆದಷ್ಟು ಬಿಟ್ಟು ಒಂದು ನಾಟಿ ಹಸು ಇದ್ರೆ ಸುಭಾಷ್ ಪಾಳೇಕರ್ 30 ಎಕರೆ ಮಾಡಬೇಕು ಅಂತಾರೆ. ನಾವು 30 ಎಕರೆ ಬೇಡಿ, 21 ಎಕರೆ ಹಿಡಿದ್ರೆ ಜೀವನ ಕಟ್ಕೋಬೋದು, ಆರಾಮ ಮಾಡಿ. ಇವಾಗ ಆಲ್ರೆಡಿ 1 ಎಕರೆಗೆ ನಾವೇ 40 ಕ್ವಿಂಟಲ್ ಬೆಲ್ಲ ಮಾಡಿದ್ದೀವಿ, 14 ತಿಂಗಳು ಕಬ್ಬು ಕಟಾವು ಮಾಡಿ. ಏನು ಮೋಸ ಆಗಲ್ಲ. ನೀವು ಬೆಳೆದ್ಬಿಟ್ಟು 50 ಟನ್ ಅಲ್ಲ 60 ಟನ್ ಬೆಳೆದ್ರು ಫ್ಯಾಕ್ಟ್ರಿಗೆ ಕೊಡೋದು ಬರೀ 2,000, ನಂಬಳಿಂದ ಇರೋದು 4,000. ಎಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು ನೀವು ಇನ್ನೊಂದು ಅವರ ಹೋಗ್ಬಿಟ್ಟು ಕೈ ಚಾಚಬೇಕಾಗಿಲ್ಲ. ನಮ್ಮ ಗ್ರಾಹಕರಿದ್ದಾರೆ, ನಮ್ಮ ರೈತ ವ್ಯಾಪ್ತಿಯವ್ರುಗಳು ಎಲ್ಲ ತಿನ್ನುವಂಥದ್ದು, ಆರೋಗ್ಯ ಉಳಿಸೋಕ್ಕೆ ಎಲ್ಲ ಪದಾರ್ಥಕ್ಕೂ ತುಂಬ ಡಿಮ್ಯಾಂಡ್ ಇದೆ. ಹಂಗಾಗಿ ಪ್ರಾಮಾಣಿಕವಾಗಿ ಮಾಡಿ, ಪ್ರಾಮಾಣಿಕವಾಗಿ ತಗೊಳ್ಳಿ, ನೇರವಾಗಿ ಗ್ರಾಹಕರು ಕೊಡಿ. ಮಧ್ಯವರ್ತಿಗಳು ಯಾರು ಇಟ್ಕೊಬೇಡಿ. ಅವ್ರೇನಂದ್ರೆ ನಮ್ಮ ಹೆಸರು ಇಟ್ಕೊಂಡು ನಮ್ಮ ಹತ್ರ ಒಂದು ಇಟ್ಕೊಂಡು ಬೆಲೆ ತಗೋತಾರೆ, ನೆಕ್ಸ್ಟ್ ಬೇರೆ ಇರ್ತಾವೆಲ್ಲ ಕೆಮಿಕಲ್ಸ್ ಫ್ರೀ ಬೆಲೆ ಮಾರಾಟ ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ. ಅದೆಲ್ಲ ಅನ್ಯಾಯ ಆಗುತ್ತೆ ಗ್ರಾಹಕರಿಗೆ. ಅದನ್ನು ನೇರವಾಗಿ ಕೊಟ್ಟಾಗ ಗ್ರಾಹಕರು ನೇರವಾಗಿ ಉಪಯೋಗಿಸ್ತಾರೆ, ಅವ್ರಿಗೂ ಅತಿಯಾಗಿ ದುಬಾರಿನೂ ಕಾಣಿಸಲ್ಲ. ಸಂಪೂರ್ಣ ಸಾವಯವ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬ ಒಂದು ನಿಟ್ಟಿನಲ್ಲಿ ಪಾಂಡವಪುರದಲ್ಲಿ ನೀವು ಹೇಳ್ತಿರ್ದು ಇದು ಮಿಯಾಜಾಕಿ ಮ್ಯಾಂಗೋ ಅಂತ ಗೊತ್ತಿಲ್ಲ. ಬಹಳ ಇದಕ್ಕೆ ಒಳ್ಳೆಯ ಬೆಲೆ ಇದೆ. ರೈತರು ಇದನ್ನು ಬೆಳೆದರೆ ಎಲ್ರಿಗೂ 25,000 ಸಿಗದೇ ಇರ್ಬೋದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಈ ಥರದ ಒಳ್ಳೊಳ್ಳೆ ಜಾತಿ ಇದೆ. ಉದಾಹರಣೆಗೆ ನಮ್ಮದು ಸಕ್ಕರೆ ಗುಂಡಿ ಅಂತ ಒಂದು ಸ್ಥಳೀಯ ತಳಿ ಇದೆ. ಈಗ ರೈತರು ಜಾಸ್ತಿ ಬಾದಾಮಿ ಇಂಥ ತಳಿಗಳಿಗೆ ಜಾಸ್ತಿ ಗ್ರಾಹಕರಿಲ್ಲ. ಗ್ರಾಹಕರು ಎಂಥ ತಳಿಗಳು ತೊಗೊಳ್ತಾರೆ ಅಂದರೆ ನಮ್ಮ ಸ್ಥಳೀಯ ಜೀರಿಗೆ ಮಾವು ಇರ್ಬೋದು, ಸಕ್ಕರೆ ಗುಂಡಿ ಇರ್ಬೋದು, ಈ ರೀತಿಯ ಒಂದು ತಳಿಗಳಿಗೆ ಗ್ರಾಹಕರಿಗೆ ಭಾಳ ಡಿಮ್ಯಾಂಡ್ ಇದೆ. ಆದ್ದರಿಂದ ನಾವು ಸ್ಥಳೀಯ ತಳಿಗಳನ್ನು ನಾವು ಇದು ಮಾಡಬೇಕಾಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ರೈತರಿಗೆ ಏನು ತೊಂದರೆ ಇದೆ ಅಂದರೆ ಅದನ್ನು ಹೇಗೆ ಸಾವಯವವಾಗಿ ಬೆಳಿಬೇಕು ಅನ್ನೋದು. ಅಂದರೆ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಗೊಬ್ಬರ ಎಲ್ಲ ದನಿ ಗೊಬ್ಬರ ಎಲ್ಲರೂ ಹಾಕ್ತಾರೆ. ಆದರೆ ಹುಳುಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು, ರೋಗನ ಹೇಗೆ ಕಂಟ್ರೋಲ್ ಮಾಡೋದು, ಇದಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗುತ್ತೆ. ಅದು ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಅವರು ಇದನ್ನು ಮಾಡೋಕ್ಕೆ ಹುಳ ಬಿದ್ದ ತಕ್ಷಣ ಹೊಸ ಗೊಬ್ಬರದಲ್ಲಿ ಹೋಗಿ ಕೆಮಿಕಲ್ಸ್ ತಗೊಂಡು ಮಾಡ್ಕೊಳ್ತಾರೆ. ಅದರಿಂದ ಅದು ಸಾವಯವ ಆಗೋದಿಲ್ಲ. ಇದ್ರ ಘಮ ಎಷ್ಟಿರುತ್ತೆ, ಸುವಾಸನೆ, ಟೇಸ್ಟು ಇದ್ರದ್ದು ಎಷ್ಟಿರುತ್ತೆ ಅಂದರೆ ಅದು ಮಾವು ತಿನ್ನೋದು ನಾವು ಆರೋಗ್ಯಕ್ಕೋಸ್ಕರ. ಆದರೆ ಇದನ್ನ ಕೆಮಿಕಲ್ ಮಾವು ತಿಂದರೆ ನಮ್ಮ ಆರೋಗ್ಯ ಇದಾಗುತ್ತೆ. ಅದಕ್ಕೋಸ್ಕರ ನಾವು ಸಾವಯವ ಮಾವು. ಈಗಿನ ಮಾರ್ಕೆಟಲ್ಲಿ ಎಷ್ಟು ಬೆಲೆ ಬಾಳ್ತದೆ ಸರ್? ಇದು 40 ರೂಪಾಯಿ 30 ರೂಪಾಯಿ ಮಾರ ಅಂಥದ್ದು. ಬೇರೆ ತಳಿಗಳನ್ನು ನಾವು ನಿನ್ನೆ 3 ದಿನ ಮೈಸೂರಿನಲ್ಲಿ 70ರಿಂದ 200 ರೂಪಾಯಿವರೆಗೂ ಮಾಡಿದ್ದೀವಿ. ಹಿಮಾಮ್ ಪಸಂದೆಲ್ಲ 200ಗೆ. ಇದನ್ನ ಮಾರಾಟ ಮಾಡೋಕ್ಕಾಗಲಿಲ್ಲ, ಇಲ್ಲ ನಮ್ಮ ಪ್ರೊಡಕ್ಷನ್ ಇಲ್ಲ. ಇದನ್ನ ಬರೀ ಎಕ್ಸಿಬಿಷನ್ ಮಾತ್ರ ತಂದಿದ್ದೀವಿ. ಈಗ 1 kg ಈಗ 8,000 to 10,000 ರೂಪಾಯಿ ಹೋಗುತ್ತೆ. ತಳಿ ಹೆಸರೇನು ಏನು ಸರ್? ಮಿಯಾಜಾಕಿ. ಶಾಸಕ ದರ್ಶನ್ ಪುಟ್ಟಣಯ್ಯ ಮಾತನಾಡಿ, ವಿಷಮುಕ್ತ ಸಾವಯವ ಆಹಾರ ಸೇವನೆಯಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ರೈತರು ಪಂಚಗವ್ಯ, ಜೀವಾಮೃತದಂತಹ ಪರಿಸರ ಸ್ನೇಹಿ ಗೊಬ್ಬರ ಬೆಳೆಸಿ ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯಬೇಕು. ಮಧ್ಯವರ್ತಿಗಳಿಲ್ಲದೆ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ವ್ಯವಸ್ಥೆಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಹಾಗೂ ಸೊಸೈಟಿ ಮಟ್ಟದಲ್ಲೂ ಸಾವಯವ ಸಂತೆಯನ್ನು ವಿಸ್ತರಿಸುವ ಯೋಜನೆ ಇದೆ ಎಂದು ಶಾಸಕ ದರ್ಶನ್ ಪುಟ್ಟಣಯ್ಯ ತಿಳಿಸಿದರು. ಏನು ಆಶಾದಿಂದ ಮತ್ತೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಮಂಡ್ಯದಿಂದನೂ ಬಂದಿರೋಂಥದ್ದು ಮತ್ತು ಪಾಂಡವಪುರ ತಾಲೂಕಿನಲ್ಲಿ ಇರೋಂಥವರು ಸುಮಾರು ಜನ ಸಾವಯವ ಸಂತೆಯಲ್ಲಿ ಮೊದಲನೇದಾಗಿ ಇದೊಂದು ಸಣ್ಣ ಪ್ರಯತ್ನ. ನಮ್ಮ ತಾಲೂಕು ಸಾವಯವ ತಾಲೂಕು ಅಂತ ಘೋಷಣೆ ಆದಮೇಲೆ ಇದು ಒಂದು ಸಣ್ಣದಾಗಿ ಇಲ್ಲಿ ಸಂತೆಯನ್ನು ಮಾಡಬೇಕಂತ ಶುರು ಮಾಡಿದ್ವಿ. ಇದ್ರ ಮೂಲಕ ನಾನೆಲ್ಲ ಕೇಳ್ಕೊಳ್ಳೋದು ಅಂದರೆ ಗ್ರಾಹಕರಲ್ಲಿ ಎಲ್ಲರೂ ಬಂದು ಈ ಸಂತೆಯಲ್ಲಿ ಬೆಳೆದಿರೋಂಥ ಪದಾರ್ಥಗಳನ್ನು ದಯವಿಟ್ಟು ತಗೊಂಡು ಈ ಉಪಯೋಗಿಸ್ಬೇಕು. ಇಲ್ಲೆಲ್ಲ ಅವರೇ ಎಲ್ಲ ಥರದ ಸ್ವಾವಲಂಬಿ ಬದುಕನ್ನು ಯಾವ ಥರ ಕಟ್ಕೋಬೇಕು ಅನ್ನೋದನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ರೈತರೂ ಅವ್ರದ್ದೇ ಆದಂಥ ತಳಿಗಳು, ಯಾವುದೇ ರಸಗೊಬ್ಬರಗಳನ್ನು ಬೆಳೆಸದೆ ಇಲ್ಲಿ
ಅವರು ಬೆಳೆನ ಬೆಳೆದಿರೋಂಥದ್ದು. ಅಂದರೆ ಇವರೆಲ್ಲರೂ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಇವ್ರುಗಳೇ ಆ ಟೀಮ್ ಮೂಲಕ ಅವ್ರುಗಳು ಒಬ್ರನ್ನ ಪರೀಕ್ಷೆ ಮಾಡಿ ಸರಿಯಾ ತಪ್ಪ ಯಾವ್ಯಾವ ಥರ ನಡ್ಸ್ಕೊಂಡು ಹೋಗ್ತೀರಿ ಅಂತ ಅವರೇ ಪರಿಶೀಲನೆ ಮಾಡಿ ಇದು ಸಾವಯವ ಇದೆಯಾ ಇಲ್ವಾ ಅನ್ನೋದನ್ನ ಒಬ್ಬೊಬ್ಬರನ್ನ ಅವರೇ ನೋಡಿ ಇದನ್ನ ಸಾವಯವ ಅಂತ ಸರ್ಟಿಫೈ ಮಾಡಿದ್ಮೇಲೆ ಎಲ್ಲ ತಗೊಬಂದಿರೋಂಥದ್ದು. ಸೊ ಅದರಿಂದ ಎಲ್ಲ ಥರ ಸರ್ಟಿಫಿಕೇಶನ್ಗಳು ಈ ಎಲ್ಲ ರೈತರ ಹತ್ರನೂ ಇದೆ. ಈ ಥರ ನಾನು ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಈಗಾಗಲೇ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಬಯೋ ರಿಸೋರ್ಸ್ ಸೆಂಟರ್ಗಳಂತ ನಾವು ಈಗ ಶುರು ಮಾಡೋಕ್ಕೆ ಹೊರಟಿದ್ದೀವಿ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯತಿಯಲ್ಲೇ ಏನೇನು ಜೀವಾಮೃತ ಏನು ಬೇಕು ಇವನ್ನೆಲ್ಲ ಸ್ಥಳೀಯವಾಗೇ ನಿಮಗೆ ಸಿಗ್ತದೆ. ಅದ್ರ ಜೊತೆಗೆ ಇಲ್ಲಿ ಸಹಜ್ ಅವರು ಬಂದಿದ್ದಾರೆ. ಎಲ್ಲ ಬೀಜಗಳು, ಎಲ್ಲ ಥರದ ಬೀಜಗಳು ಸಿಗುತ್ತೆ ಇಲ್ಲಿ. ಇದನ್ನೂ ನಾವು ಪ್ರತಿ ಪಂಚಾಯತಿಯಲ್ಲಿ ತಮ್ಮ ಸೊಸೈಟಿಗಳಲ್ಲಿ ನಾವು ಇದನ್ನು ಸೆಟಪ್ ಮಾಡ್ತೀವಿ. ಸೊಸೈಟಿಗಳ ಮೂಲಕ ನೀವುಗಳು ಈ ಏನು ಸಾವಯವ ಕೃಷಿ ಬೆಳೆಸಬೇಕಾಗಿರೋದು ಬೀಜ, ಅದ್ರ ಜೊತೆಗೆ ಜೀವಾಮೃತ, ಅದ್ರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆ, ಇವನ್ನೆಲ್ಲನೂ ನಾವು ಸರಿಪಡಿಸಬೇಕಾಗಿರೋಂಥದ್ದು. ಇಷ್ಟು ಜನದಲ್ಲಿದ್ರೆ ನನ್ನ ಪ್ರಕಾರ ಇಡೀ ಏರಿಯಾ ಎಲ್ಲ ತುಂಬ ಹೋಗ್ಬೇಕು. ಆ ಮಟ್ಟಕ್ಕೆ ನಾವು ಬೆಳಿಬೇಕಾಗ್ತದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಮಾತನಾಡಿ, ಆರೋಗ್ಯದ ದೃಷ್ಟಿಯಿಂದ ನೈಸರ್ಗಿಕ ಕೃಷಿ ಅನಿವಾರ್ಯವಾಗಿದೆ. ವಿಷಮುಕ್ತ ಆಹಾರ ಸೇವನೆ ಎಲ್ಲರಿಗೂ ಅಗತ್ಯ. ನಮ್ಮ ತಾಲೂಕನ್ನು ಸಾವಯವ ತಾಲೂಕು ಎಂದು ಘೋಷಿಸಿರುವುದು ಸ್ವಾಗತಾರ್ಹ ಹಾಗೂ ಅಭಿನಂದನೆ ಎಂದರು. ಈ ಸಂದರ್ಭದಲ್ಲಿ ಇಒ ವೀಣಾ, ರೈತ ಸಂಘದ ತಾಲೂಕು ಅಧ್ಯಕ್ಷ ಎಣ್ಣೆ ಹೊಳೆಕೊಪ್ಪಲು ಮಂಜುನಾಥ್, ರೈತ ಸ್ವರಾಜ್ಯ ವೇದಿಕೆಯ ಕವಿತಾ ಕುರಗಂಟಿ, ಸ್ಮಿತಾ ಪುಟ್ಟಣ್ಣಯ್ಯ, ಅಕ್ಷತಾ ಪುಟ್ಟಣ್ಣಯ್ಯ ಫೌಂಡೇಶನ್ ಸಿಇಒ ರಣಜಿತ್, ಸರ್ವೋದಯ ಕರ್ನಾಟಕ ತಾಲೂಕು ಅಧ್ಯಕ್ಷ ದಯಾನಂದ್, ಕೆಟಿ ಗೋವಿಂದೇಗೌಡ, ರೂಪಾ, ಕಾರ್ಯದರ್ಶಿ ಅಶೋಕ್ ಮುರಳೀಧರ್, ಲಕ್ಷ್ಮೇಗೌಡ, ಧನ್ಯಕುಮಾರ್, ವೆಂಕಟೇಶ್, ರಾಸ ಹನುಮಂತೇಗೌಡ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಾವಯವ ಕೃಷಿ ಮಾಡಿದ್ರೆ ಅದರ ಆಹಾರದಿಂದ ನಾವು ವಿಷ ಅಲ್ಲದ ಆಹಾರನ ಊಟ ಮಾಡ್ತೀವಿ, ಆಗ ಕಾಯಿಲೆಗಳಿಂದ ದೂರ ಇರ್ತೀವಿ. ಆ ದೃಷ್ಟಿಯಿಂದ ಈ ಸಾವಯವ ಕೃಷಿನ ನಮಗೆ ನಮ್ಮ ತಾಲೂಕಿಗೆ ಅದರಲ್ಲೂ ಘೋಷಣೆ ಮಾಡಿದ್ದಾರೆ ಸರ್ಕಾರ. ಆ ಸರ್ಕಾರಕ್ಕೂ ನಾವು ಅಭಿನಂದನೆಯನ್ನ ಸಲ್ಲಿಸ್ತಾ, ಯಾಕೆಂದ್ರೆ ಸಿದ್ದರಾಮಯ್ಯನವರು ನಮ್ಮ ತಾಲೂಕನ್ನೇ ಸಾವಯವ ಕೃಷಿಗೆ ಆದ್ಯತೆ ಕೊಟ್ಟಿದ್ದಾರೆ. ಆದ್ರಿಂದ ಅವ್ರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗಾಗಲೇ ಸಾವಯವ ಕೃಷಿಗೆ ಬಂದಿರತಕ್ಕಂಥ ದೇವೇಗೌಡರಂತವರು, ಅನೇಕರು, ನಮ್ಮ ಬಸವರಾಜಣ್ಣವರು ಮೊದಲಿಂದ ಮಾಡ್ತಾರೆ, ಕ್ಯಾತ್ನಳ್ಳಿಯವರು, ಅವರೆಲ್ಲ ಒಳ್ಳೆ ನೈಸರ್ಗಿಕ ಕೃಷಿನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದು ಇಡೀ ರಾಜ್ಯಕ್ಕೆ ಹಬ್ಬಲಿ, ಎಲ್ಲರೂ ವಿಷ ಇಲ್ಲದ ಆಹಾರನ ತಿನ್ನಲಿ ಅಂತ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ಅಲ್ಲಿ ನೋಡ್ರಿ ಬಡ ಒಂದು ಮಾತನ್ನ ಈ ಸಂಸ್ಥೆ ಕುರಿತು ಮಾತನಾಡ್ತಾರೆ.